ಅಂಬಿಗರ ಚೌಡಯ್ಯ ಮೂರ್ತಿಗೆ ಅಪಮಾನ ಆಗಿದೆ. ಮೂರ್ತಿಯ ಕೈಯನ್ನು ಮುರಿದು ಹಾನಿಗೊಳಿಸಿದ್ದಾರೆ ವಿಕೃತ ವ್ಯಕ್ತಿಗಳು ಕೆಲವರು. ಯಾಕಂದ್ರೆ ಈ ಒಂದು ವಿಚಾರ ಏನಿದೆ, ಅಂಬಿಗರ ಚೌಡಯ್ಯ ಅನ್ನುವಂಥವರು 12ನೇ ಶತಮಾನದಲ್ಲಿ ಬರುವಂತಹ ಒಬ್ಬ ವಚನಕಾರರು, ಶಿವಶರಣರು. ಅವರಿಗೆ ಅಪಮಾನ ಆಗಿದೆ. ಹನ್ನೆರಡನೇ ಶತಮಾನದಲ್ಲಿ ಬರುವಂತಹ ವಚನಕಾರ ಶಿವಶರಣ ಅಂಬಿಗರ ಚೌಡಯ್ಯ ಏನಿದ್ದಾರೆ, ಅವರ ಮೂರ್ತಿಗೆ ಅವಮಾನವಾಗಿದೆ. ಅವರ ಕೈಯನ್ನು ಮುರಿದು ಹಾನಿಗೊಳಿಸಿದ್ದಾರೆ ದುಷ್ಕರ್ಮಿಗಳು. ಯಾರೋ ಶಹಮಾದ್ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಕಲಬುರಗಿಯ ಶಹಬಾದ್ ತಾಲೂಕಿನ ಮುತ್ತಗ ಗ್ರಾಮ ಏನಿದೆ, ಅಲ್ಲಿ ನಡೆದಂತಹ ಘಟನೆ. ಮೂರ್ತಿಗೆ ಅಪಮಾನ ಮಾಡಿದಂತಹ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸ್ತಾ ಇದ್ದಾರೆ ಅಲ್ಲಿನ ಜನರು. ಸ್ಥಳಕ್ಕೆ ಡಿವೈಎಸ್ಪಿ ಶಂಕರಗೌಡ ಪಾಟೀಲ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಾರು ಮಾಡಿದ್ದು ಏನು ಅಂತ, ಈ ಕೃತ್ಯದ ಹಿನ್ನೆಲೆ ಏನು, ಯಾಕೆ ಮಾಡಿದ್ರು, ಅವರ ಉದ್ದೇಶ ಏನಾಗಿತ್ತು, ಮಾಡಿದಂಥವ್ರು ಯಾರು, ಎಲ್ಲದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂಬಿಗರ ಚೌಡಯ್ಯ ಅಂದರೆ ಅವರು ಬಸವಣ್ಣನವರ ಅಲ್ಲಮ ಪ್ರಭುಗಳ ಸಮಕಾಲೀನವರು. ಆ ಒಂದು ಕಾಲದಲ್ಲಿ 12ನೇ ಶತಮಾನದಲ್ಲಿ ಬರುವಂತಹ ವಚನಕಾರ. ಇವರನ್ನು ನೇರ ನಿಕೃಷ್ಟ ನುಡಿಯ ಗ್ರಾಮ್ಯ ಮನೋಭಾವದ ಹೊರಟು ವಚನಕಾರ ಅಂತ ಕರೀತಾರೆ. ಯಾಕಂದರೆ ಇವರ ಒಂದು ವಚನಗಳು ಆ ಶೈಲಿಯಲ್ಲಿ ಇರ್ತಾ ಇದ್ವು. ಯಾವುದೇ ಒಂದು ವಿಚಾರಗಳನ್ನು ಕಠೋರವಾಗಿ ಹೇಳ್ತಾ ಇದ್ರು, ಒಂದು ಸರಿಯಾಗೇ ಇರ್ತಿತ್ತು. ಬಟ್ ಆದರೆ ಅವರ ಮಾತುಗಳು ಆ ರೀತಿಯಾಗಿ ಇರ್ತಾ ಇದ್ವು. ಅಂಬಿಗರ ಚೌಡಯ್ಯ ಅವರು ಹೇಳ್ತಾ ಇರ್ತಾರೆ, ನಾನು ಬರೀ ದೋಣಿಯಲ್ಲಿ ಹುಟ್ಟು ಹಾಕುವ ಅಂಬಿಗ ಮಾತ್ರ ಅಲ್ಲ, ಭವಸಾಗರದಲ್ಲಿ ಜನರ ಜೀವನದಲ್ಲಿ ಹುಟ್ಟು ಹಾಕುವಂತಹ ಒಬ್ಬ ಅಂಬಿಗ ಅಂತ ಹೇಳಿಕೊಂಡಿರ್ತಾರೆ. ಅಂತಹ ಒಬ್ಬ ಮಹಾನ್ ವಚನಕಾರನಿಗೆ ಈ ರೀತಿಯಾದಂಥ ಅಪಮಾನ ಮಾಡಿರೋದು ನಿಜಕ್ಕೂ ಕೂಡ ಸರಿಯಲ್ಲ. ಯಾಕಂದರೆ ವಚನಕಾರರ ಒಂದು ಅಂದರೆ ಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ ಮತ್ತು ಏನು ಬರ್ತಾರೆ ಎಲ್ಲ ಸಾಕಷ್ಟು ವಚನಕಾರರಿದ್ದಾರೆ. ಅವರ ಒಂದು ಸಮಕಾಲೀನ ವ್ಯಕ್ತಿ ಇವರು ಕೂಡ. ಅನೇಕ ರೀತಿಯಲ್ಲಿ ಒಂದು ಜೀವನ ಯಾವ ರೀತಿಯಾಗಿ ನಡೆಸಬೇಕು ಜನರು ಮತ್ತು ಕೆಲವೊಂದು ವಿಚಾರಗಳನ್ನು ನಿರ್ಭಯವಾಗಿ ಹೇಳ್ತಿರುವಂಥ ಒಂದು ವಚನಕಾರ ಇವರು. ಸಾಕಷ್ಟು ಇವರ ಒಂದು ವಚನಗಳು ನಮ್ಮ ಜೀವನಕ್ಕೆ ಅಳವಡಿಕೆಯಾಗುತ್ತೆ, ಯಾವ ರೀತಿಯಾಗಿ ಬದುಕಬೇಕು ಅಂತ. ಇಂತಹ ಒಂದು ವಚನಕಾರನಿಗೆ ಇಂತಹ ಒಂದು ಅಪಮಾನ ಆಗಿರುವಂಥದ್ದು ನಿಜಕ್ಕೂ ಕೂಡ ಅಲ್ಲಿನ ಜನರು ಸಹಿಸ್ತಾ ಇಲ್ಲ. ಹೀಗಾಗಿ ಇದರ ಬಗ್ಗೆ ದೂರು ಕೊಟ್ಟಿದ್ದಾರೆ. ಯಾರು ಇಂತಹ ಒಂದು ವಿಕೃತಿಯನ್ನು ಮರೆದಿದ್ದಾರೆ ಅವರ ಬಗ್ಗೆ ನೀವು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ಅಂಬಿಗರ ಚೌಡಯ್ಯ ಒಂದು ಮೂರ್ತಿಯ ವಿಚಾರ ಏನಿದೆ, ಅವರ ಕೈಯನ್ನು ಮುರಿದು ವಿಕೃತಿಯನ್ನು ಮೆರೆದಿರುವಂಥವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಪೊಲೀಸರಿಗೆ ಆಗ್ರಹವನ್ನು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.